ನಮ್ಮ ಚೀಫ್ ಸೆಕ್ರೆಟರಿ ಶಾಲೆಯವರು ಸತೀಶ್ ಅವರೇ, ತುಷಾರ್ ಅವರೇ, ACS ಇದ್ದಾರೆ, ಗುಪ್ತಾ ಅವರು, ಮಹೇಶ್ವರ್ ಅವರಿದ್ದಾರೆ, ಅಬ್ದುಲ್ ಕಂದಿ, ವೈಜಾಗ್ ಅವರ ಪ್ರತಿರೂಪದೆ ಮತ್ತು ರಾಜ್ಯದ ಎಲ್ಲ ಅಧಿಕಾರಿಗಳಿದ್ದಾರೆ. ಟುಡೇ ನಾವೆಲ್ಲ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮೆಟ್ರೋ ರೀಜನ್ ವತಿಯಿಂದ ವರ್ಲ್ಡ್ ಕ್ಲಾಸ್ ಗ್ರೋತ್ ಹಬ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಪ್ರಯತ್ನಗಳು ಸತತ 3 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಲಾಸ್ಟ್ 3 years ಅಲ್ಲಿ ಬಹುಶಃ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲಿಗೆ ಒಂದು ರೆಕಾರ್ಡ್ ಸ್ಥಾಪನೆ ಮಾಡುವಂತ ದಾಖಲೆ ಸ್ಥಾಪನೆ ಮಾಡುವಂತ ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ಅನ್ನ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲು ಕೊಟ್ಟಿದ್ದೇವೆ. PM ನಮ್ಮ ಬೆಂಗಳೂರು ಮೆಟ್ರೋಪಾಲ್ ರೀಜನ್ ಪರ್ ಕ್ಯಾಪಿಟಾ ಇನ್ಕಮ್ 8.850 ಇದೆ. ಬೇರೆ ಕಡೆಗಿನ ಡಬಲ್ ಇದೆ. 1.6 ಬಿಲಿಯನ್ ಜನ ಈ 8,000 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 43% ನಮ್ಮ GSDP ಅದು ಕೂಡ ಇವತ್ತು ಇಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಬೆಂಗಳೂರಿಗೆ ಏನೋ ಹೊಸ ರೂಪ ಕೊಡಬೇಕು, ಇನ್ನ ಶಕ್ತಿ ಕೊಡಬೇಕು. ಈಗಾಗಲೇ ನಾವು ಬೆಂಗಳೂರು ಈಗಾಗಲೇ 42% ಆಫ್ ದಿ ಇಂಡಿಯಾ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಾವು ಸೆಂಟ್ರಲ್ ಗವರ್ಮೆಂಟ್ ಕಿಟ್ಟಿಗೆ ಕೊಡ್ತಾ ಇದ್ದೇವೆ. ಈಗ 30% ಆಫ್ ದಿ ಇಂಡಿಯನ್ GCC ಅಲ್ಲೂ ಕೂಡ ಈಗ ಸೆಕೆಂಡ್ ವರ್ಲ್ಡ್ ಲಾರ್ಜೆಸ್ಟ್ AI ಟ್ಯಾಲೆಂಟ್ ಹಬ್ಗೆ ಕೂಡ ನಾವೀಗ ಶಕ್ತಿ ತುಂಬುತ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವ ರೀತಿ ನಾವು ಮುಂದಕ್ಕೆ ಹೋಗಬೇಕು. ಬೆಂಗಳೂರು ನಗರಕ್ಕೆ 500 ವರ್ಷ ಆಗ್ತಾ ಇದೆ, 500 years. ಈ ಸಂದರ್ಭದಲ್ಲಿ ನಾವು 2032ಕ್ಕೆ ನಾವೀಗ 500 ವರ್ಷ ಮುಗ್ತಿದ್ದಂಗೆನೆ ಎಕನಾಮಿಕ್ ಮಾಸ್ಟರ್ ಪ್ಲಾನ್ ನ ಯಾವ ರೀತಿ ನಾವು ಫಿಸಿಕಲ್ ಮಾಸ್ಟರ್ ಪ್ಲಾನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಸಿಟಿ ರೀಜನ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ನಗರಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲರೂ ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಫಿಸಿಕಲ್ ಮಾಸ್ಟರ್ ಪ್ಲಾನ್ will be basis on the economic plan. ಇದು ನಾವು ನಮ್ಮ ಮೂಲ ಉದ್ದೇಶ. ಸೊ ಬೆಂಗಳೂರು ಎಕನಾಮಿಕ್ ರೀಜನ್ ಇದು ನಮ್ಮ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ ಜೊತೆಲೆ ಒಟ್ಟು ನಾವು ಇದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲಿ ಉದ್ಯೋಗ ಇರಬೇಕು, ಎಲ್ಲಿ ಟೂರಿಸಂ ಇರಬೇಕು, ಯಾವ ರೀತಿ ಇಂಡಸ್ಟ್ರೀಸ್ ಎಲ್ಲಿ ಇರಬೇಕು, ಹೌಸಿಂಗ್ ಎಲ್ಲಿ ತರಬೇಕು, ಮುಂದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಏನು ನಮ್ಮಲ್ಲಿ ಎಲ್ಲ ಕಡೆನೂ ಇದೆ. ಈ ನಮ್ಮ ಟ್ರಾಫಿಕ್ ಕಂಜೆಷನ್ ಬೆಂಗಳೂರು ಮಾತ್ರ ಇರಲ್ಲ. ಮುಂಬೈ ನೋಡಿದ್ದೀನಿ, ಕಲ್ಕಟ್ಟ ನೋಡಿದ್ದೀನಿ, ಚೆನ್ನೈ ನೋಡಿದ್ದೀನಿ, ಡೆಲ್ಲಿ ನೋಡಿದ್ದೀನಿ, ಹೈದರಾಬಾದ್ ನೋಡಿದ್ದೀನಿ, ನಮ್ಗಿನ್ನ ಜಾಸ್ತಿ ಇದೆ. ಬಟ್ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೇಳ್ತಾ ಇಲ್ಲ. ನಾವು ಇದನ್ನು ಯಾವ ರೀತಿ ಸಡಿಲಿಸಬೇಕು ಅಂತೇಳಿ ಈಗಾಗಲೇ ಅನೇಕ ತೀರ್ಮಾನಗಳನ್ನು ನಾವು ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ 2 lakh crores ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸುತ್ತಮುತ್ತಲು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಸ್ಟೇಜ್ ಬೈ ಸ್ಟೇಜ್ ಪ್ರಾರಂಭ ಆಗ್ತಾ ಇದೆ. ಆದ್ರೆ ಮುಂದಕ್ಕೆ ಏನಾಗಬೇಕು, ಎಕನಾಮಿಕ್ ಮಾಸ್ಟರ್ ಪ್ಲಾನ್ ಯಾವ ರೀತಿ ಬರಬೇಕು ಅಂತೇಳಿ ವಿತ್ ಡಾಟಾ ಡ್ರೈವನ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡಿ
ನಮ್ಮ ಅಧಿಕಾರಿಗಳು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಪ್ಲಾನ್ ಮಾಡಲಿಕ್ಕೆ ನಾವು ಅವರಿಗೆ ಫಿಸಿಕಲ್ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಅವ್ರಿಗೆ ತಿಳಿಸ್ತಾ ಇದ್ದೇವೆ. ಸೊ ಇದಕ್ಕೆ ನಮ್ದೇನು ಆರ್ಥಿಕವಾದಂತ ಪ್ರೋತ್ಸಾಹ ಇರುವುದಿಲ್ಲ, ಬಟ್ ಮಾನಸಿಕವಾಗಿ ಆಟ ಕೊಟ್ಬಿಟ್ಟು ಅವ್ರಿಗೆ ಇದಕ್ಕೆ ಫಂಡ್ ಮಾಡಕ್ಕೆ ಬೇರೆ ಮುಂದೆ ಬಂದಿದ್ದಾರೆ. ಇನ್ನ ನಮ್ಗೇನು ಭಯ ಇಲ್ಲ, ಬಟ್ ಎಲ್ಲರೂ ಕೂಡ ಇಲ್ಲಿ ಜಿಡಿಪಿ, ಜಾಬ್ ಸೆಕ್ಟರ್, ಇನ್ಫ್ರಾಸ್ಟ್ರಕ್ಚರ್ಗೆ ಬೆಂಚ್ ಮಾರ್ಕ್ ನ ಸೆಟ್ ಮಾಡಲಿಕ್ಕೆ ಇದು ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಇವತ್ತಿಲ್ಲಿ ಪವರ್ ಡಿಪಾರ್ಟ್ಮೆಂಟ್, ನಮ್ಮ ಕಾರ್ಪೊರೇಷನ್ಸ್, ವಾಟರ್, ಅರ್ಬನ್ ಡೆವಲಪ್ಮೆಂಟ್, ಪ್ಲಾನಿಂಗ್, ITBT, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಎಲ್ಲರೂ ಕೂಡ, ಆಮೇಲೆ ಏನು ಇಂಪಾರ್ಟೆಂಟ್ ನಾಯಕರಿದ್ದಾರೆ ಅವರ ಅಭಿಪ್ರಾಯ ತಿಳಿಸಬೇಕು ಅಂತಿದ್ದಾರೆ, ಅವರು ಕೂಡ ಕೆಲವರೆಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ. ಎಲ್ಲರ ಸಜೆಷನ್ಸ್ ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಇದೊಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಮುಂದಕ್ಕೆ ಒಂದು ಬೆಂಗಳೂರಿನ ಮೆಟ್ರೋ ರೀಜನ್ ನ ವರ್ಲ್ಡ್ ಕ್ಲಾಸ್ ಗ್ರೋತ್ ಹಬ್ ಮಾಡಲಿಕ್ಕೆ ಏನು ಒಂದು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ಇವತ್ತು ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. ಈಗ ಮಾಡ್ತಾ ಇರೋ ಜೊತೆಗೆ ಮುಂದಕ್ಕೆ ಒಂದು ಪ್ಲಾನ್ ರೀತಿಯಲ್ಲಿ ಮಾಡಬೇಕು ಅನ್ನೋದು. ವಿ ಆರ್ ಕಾಂಪಿಟಿಂಗ್ ವಿತ್ ಟೋಕಿಯೋ, ಜಪಾನ್, ಬೇರೆ ಯಾವ್ದಾದ್ರು ಕೆಲವು ಇಂಟರ್ನ್ಯಾಷನಲ್ ಸಿಟೀಸ್ ಇದೆ, ಆ ಸಿಟೀಸ್ ಜೊತೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ, ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಇವತ್ತೇನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಇವರಿಗಾಗಲೇ ಕೆಲವು ಬೆಂಗಳೂರಿನ ಭಾರತದ ಅನೇಕ ರಾಜ್ಯಗಳಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮುಂಬೈ, ವಿಶಾಖಪಟ್ಟಣಂ, ಪುಣೆ, ವಾರಣಾಸಿ ಇದೆಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಅವ್ರಿಗೆ ಅಗ್ರಿಮೆಂಟ್ ಸೈನ್ ಮಾಡಿದ್ವಿ. 4 ತಿಂಗಳು ಟೈಮ್ ಕೊಟ್ಟಿದ್ವಿ. ವಿತಿನ್ 4 months ದೇ ವಿಲ್ ಕಮ್ ಅಪ್. ಸೊ ಇಲ್ಲಿ ಮುಂದಕ್ಕೆ ಏನೊಂದು ಇನ್ನ ಒಂದು ಹೊಸ ರೂಪ ಬೆಂಗಳೂರಿನಲ್ಲಿ ಕೊಡಬೇಕು, ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಐ ವುಡ್ ಲೈಕ್ ಟು ಇನ್ಸ್ಟ್ರಕ್ಟ್ ಆಲ್ ಮೈ ಆಫೀಸರ್ಸ್ ಫಾರ್ ಎಲ್ಲ ಅಧಿಕಾರಿಗಳು ಯಾರು ಇದ್ದೀರಿ ಅವರಿಗೆ ಕೋಪರೇಟ್ ಮಾಡಿ, ಡಾಟಾ ಕೊಡಿ, ನಿಮ್ಮ ಅಭಿಪ್ರಾಯಗಳು ತಿಳಿಸಿ, ಭಾವನೆಗಳು ತಿಳಿಸಿ. ಸೊ ಬೆಂಗಳೂರಿನ ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನೀವು ಸಲಹೆನೂ ಕೊಡಿ. ಜೊತೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಅವಕಾಶ ಮಾಡಿಕೊಟ್ಟು ಅವರೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿ ಅವ್ರ ಜೊತೆಗೆ ಲಿಂಕ್ ಮಾಡಿಕೊಡುವಂತ ಕೆಲಸ ಮಾಡಿ. ಯಾಕೆಂದ್ರೆ ಸರ್ಕಾರದಲ್ಲಿ ನಾವು ಯಾರು ಕೆಲಸ ಮಾಡ್ತಾ ಇದ್ದೀವಿ, ನಮಗಿನ್ನ ಬೆಂಗಳೂರು ನಾಗರಿಕರು, ಡೆವಲಪರ್ಸ್, ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್, ಬಹಳ ಜನ ಯಾರು ಬೆಂಗಳೂರು ಬಗ್ಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಲ್ಲ ಸೆಕ್ಟರ್ಸ್ ಇದೆ, ಗ್ರೋತ್ ಸೆಕ್ಟರ್ಸ್. ನಾನು ಒಂದೇ ಅಂತ ಹೇಳುದಿಲ್ಲ. ಇಟ್ ಮೇ ಬಿ ನಾಟ್ ಓನ್ಲಿ ಐ ಆಮ್ ಸ್ಪೀಕಿಂಗ್ ಆನ್ IT, ಇಟ್ ಮೇ ಬಿ ಆಲ್ ಇಂಡಸ್ಟ್ರಿಯಲ್ ಗ್ರೋತ್ ಇರ್ಬೋದು, ಪ್ರತಿಯೊಂದು DRDO ಇರ್ಬೋದು, ನಮ್ಮ ಪ್ರತಿಯೊಂದು ಸಂಸ್ಥೆಗಳು, ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಎಲ್ಲ ಸಂಸ್ಥೆಗಳು, IIMಗಳು ಇರ್ಬೋದು, ಬಿಸಿನೆಸ್ ಸೆಂಟರ್ಸ್ ಇರ್ಬೋದು, ಎಲ್ಲರೂ ಕೂಡ ವಿಶ್ವಾಸಕ್ಕೆ ಕೊಡಬಹುದು. ಅವರ ಹತ್ರ ಏನು ಒಂದು ಸಂಪರ್ಕವನ್ನು ಇಟ್ಟು ಐ ಥಿಂಕ್ ನೆಕ್ಸ್ಟ್ 4 months ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಇದಕ್ಕೆ ವರ್ಲ್ಡ್ ಕ್ಲಾಸ್ ಗ್ರೋತ್ಗೆ ನಾವು ಕ್ರಿಯೇಟ್ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. See, we are looking Bangalore, though we thought that Niti Aayog will take up this initiative. They did not take it up. So Bangalore Metro Regional as a world-class hub, we wanted a growth hub, we wanted to create, so we are given this responsibility to them. Within 4 months they will do the plan. The entire state government, all our sectors, important sectors, we will cooperate with them and we will take it planning, because what has to come where is very much important. So we give 42% of the exports and our
growth is too high. They are contributing to the national capital. We expected Niti Aayog to include this. We are surprised that they did not do it, but we can't wait for them. Sir, Rahul Gandhi has said, clearly said that he made serious allegation, said that what happened in Assam and West Bengal is unprecedented and it was nothing but vote chori, loot chori and all this. Assam and West Bengal, whatever happened in Assam and West Bengal is complete vote chori. See, their misuse of political machinery is at the peak. I fully agree with him. There is no doubt in it. Rahul Gandhi has mentioned only two states, Paschim Bengal, West Bengal and Assam. Yes. And BJP is also questioning that what about other states like Kerala and all. See, everything was been seen before. Here the way 2.5 lakh officials, they created fear among the people of West Bengal. And they formed the constancy in the delimitation. They pushed the minority to one sector. And they are polarizing the entire country. This has affected the entire nation's future politics. So democracy is in a big stake. Mamata Banerjee, sir, right after now she addressed the press conference and she's saying, I have not lost the election, I am not going to resign. As a common people, common man, common women of this country, I will fight it out. How do you see this treatment? We have to fight. In democracy, we have to fight. Thank you, sir.